ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸಿನ ಲೋಕ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಹಾಗೆ ಸಂಕ್ರಾಂತಿ ಹಬ್ಬ ಯಾವ ರೀತಿ ಎಲ್ಲ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇಲ್ಲಿ ನಾನೀಗ ದೇವ್ರ ಸಾಮಾನೆಲ್ಲ ಹಿಂದಿನ ದಿನವೇ ಅಂದರೆ ಗುರುವಾರ ಹಬ್ಬ ಇದ್ದಿದ್ದು. ಸೊ ಬುಧವಾರ ರಾತ್ರಿನೇ ನಾನು ದೇವ್ರ ಸಾಮಾನೆಲ್ಲ ತಕ್ಕೊಂಡು ಎಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ದೇವ್ರ ಸಾಮಾನಿಗೆ ನಾನು ಶಶಿ ಪುಡಿ ಮತ್ತು ಸ್ವಲ್ಪ ಪುಡಿ, ಉಪ್ಪು, ಹಾಗೆಯೇ ನಿಂಬೆಹಣ್ಣನ್ನ ರಸ ಹಿಂಡ್ಕೊಂಡು ಅದರಲ್ಲಿ ನಾನು ಈ ರೀತಿ ವಾಶ್ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ದೇವ್ರ ಸಾಮಾನೆಲ್ಲ ತೊಳ್ಕೊತಾರೆ, ಬಟ್ ನಾನು ಈ ರೀತಿ ತೊಳಿತೀನಿ. ಆಮೇಲೆ ಬೇಗನೆ ತೊಳ್ಕೊಬೋದು, ಅದು ಏನೇ ಕಲೆ ಇದ್ದರೂ ಬೇಗನೆ ಹೋಗುತ್ತೆ. ದೇವ್ರ ಸಾಮಾನು ಅಂದರೆ ಅದೇ ಜಾಸ್ತಿ ಹಿತ್ತಾಳೆ, ಕಂಚು, ಬೆಳ್ಳಿ ಇವೇ ತಾನೇ ಇರುತ್ತೆ ಮನೆ ದೇವ್ರ ಸಾಮಾನು. ಸೊ ಅವನ್ನೆಲ್ಲ ನಾವು ಇದರಲ್ಲಿ ಈ ರೀತಿ ವಾಶ್ ಮಾಡ್ಕೊಂಡ್ರೆ ನೀಟಾಗುತ್ತೆ. ಹಾಗೆಯೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡಾದ್ಮೇಲೆ ಈ ಕಡೆ ನಾನು ರೈಸಿಗೆ ಇಟ್ಕೊಂಡಿದ್ದೀನಿ. ನಾನು ಹಿಂದಿನ ದಿನವೇ ಸಂಕ್ರಾಂತಿ ಕಾಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಜನ ಹೊರಗಡೆಯಿಂದ ರೆಡಿಮೇಡ್ನೇ ತೊಗೊಂಬರ್ತಾರೆ, ಬಟ್ ನಾನಿಲ್ಲಿ ಹೋಮ್ ಮೇಡ್, ನಾವು ಯಾವಾಗಲೂ ಹೋಮ್ ಮೇಡೇ ಮಾಡ್ಕೊಳೋದು. ಇಲ್ಲಿ ನನಗೆ ಬೇಕಾದಷ್ಟು ಶೇಂಗಾ ಬೀಜನ ಹುರ್ಕೊತಾ ಇದ್ದೀನಿ. ಈ ರೀತಿ ಪೂರ್ತಿ ಈ ರೀತಿ ಫ್ರೈ ಆಗೋವರೆಗೂ ನಾನು ಹುರ್ಕೊಂಡಿದ್ದೀನಿ. ಯಾಕೆಂದರೆ ಹಸಿ ವಾಸನೆ ಹೋಗಬೇಕು. ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡಾಗ ನಮಗೆ ಹಸಿ ವಾಸನೆ ಹೋಗುತ್ತೆ. ಹಾಗೆ ಕಡಲೆ ಬೀಜ ಹುರ್ಗಡ್ಲೆ ಕೂಡ ಹುರ್ಕೊತಾ ಇದ್ದೀನಿ. ಹುರ್ಗಡ್ಲೆ ನಾವು ಯಾಕೆ ಹುರ್ಕೊಬೇಕಂದ್ರೆ ಕೆಲವೊಂದು ಸರಿ ಮೆತ್ತಗಾಗಿರುತ್ತೆ, ಅದು ನಮಗೆ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಇದನ್ನು ನೀಟಾಗಿ ಹುರ್ಕೊಂಡು ಅದನ್ನು ಎತ್ತಿಟ್ಕೊಂಬೋಣ. ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಬೇಗ ಫ್ರೈ ಆಗಿಬಿಡುತ್ತೆ ಕಡಲೆ. ಅದಕ್ಕೋಸ್ಕರ ನೋಡಿಕೊಂಡು ನಾವು ಹುರ್ಕೊಬೇಕಾಗತ್ತೆ. ಹಾಗೆ ಈ ಕಡೆ ನಾನು ಟೊಮೆಟೊ ಗೊಜ್ಜನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆನ ತೊಗೊಂಡು ಅದನ್ನೆಲ್ಲ ಒರೆಸ್ಕೊಂಡು ಅದಕ್ಕೆ ನಾನೀಗ ಏನು ಹುರ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ಏಕೆ ಅಂತಂದರೆ ನಾವು ಪದೇ ಎಲ್ಲನೂ ಬೇರೆ ಬೇರೆ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಒಂದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಎಳ್ಳು ತೊಗೊತಾ ಇದ್ದೀನಿ. ಎಳ್ಳು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಹಸಿತೆ ತಿಂದ್ಬಿಟ್ರೆ ಡೈಜೆಷನ್ ಆಗೋಲ್ಲ. ಕೆಲವರಿಗೆ ಡಿಸೆಂಟ್ರಿ ಆಗ್ಬೋದು, ಕೆಲವರಿಗೆ ವಾಮಿಟು ಆಗ್ಬೋದು. ಅದಕ್ಕೋಸ್ಕರ ನಾವು ಎಳ್ಳನ್ನ ಆಮೇಲೆ ತುಂಬ ದಿನ ಇಟ್ಕೊಳ್ಬೋದು, ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡ್ರೆ. ಅದಕ್ಕೋಸ್ಕರ ನಾನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಎಳ್ಳನ್ನ ಹಾಕ್ಕೊಂಡಿದ್ದೀನಿ. ನಾನು 1/4 kg ಎಳ್ಳೇನೋ ತೊಗೊಂಬಂದಿದ್ದೆ, ಅದರಲ್ಲಿ ಸ್ವಲ್ಪ ಮಿಕ್ಸ್ಬಿಟ್ಟು ಹುರ್ಕೊಂಡಿದ್ದೀನಿ. ಅದು ಚಟಪಟ ಅಂತ ಅನ್ನುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಮುಂಚೆನೇ ಕೊಬ್ಬರಿ ಮತ್ತು ಬೆಲ್ಲನ ಹೆಚ್ಚಿಬಿಟ್ಟು ನಾನು ಒಣಗಿಸಿಟ್ಕೊಂಡಿದ್ದೆ. ಯಾಕೆ ಒಣಗಿಸಿಟ್ಕೊಬೇಕು ಅಂದರೆ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಡ್ರೈನೆಸ್ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ತುಂಬ ದಿನ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು. ಹಾಗೆಯೇ ಸಂಕ್ರಾಂತಿ ಕಾಳಿಲ್ಲ ಅಂದರೆ ಅದು ನಮಗೆ ಸಂಕ್ರಾಂತಿ ಕಾಳು ಕೆಲವರು ಇಷ್ಟಪಡೋಲ್ಲ, ಬಟ್ ಅದು ಹಾಕಿಲ್ಲ ಅಂದರೆ ನಮಗದು ಎಳ್ಳು ಬೆಲ್ಲ ಅಂತ ಅನಿಸೋದೇ ಇಲ್ಲ. ಈ ರೀತಿ ಕಲರ್ಫುಲ್ಲಾಗಿರಲ್ಲ. ಸೊ ಈ ರೀತಿ ನಾನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಶೇಂಗಾ ಬೀಜ ಕೂಡ ಅದರ ಮೇಲಿನ ಸಿಪ್ಪೆ ಎಲ್ಲ ತಕ್ಕೊಂಡು ಅದನ್ನು ಕೂಡ ನಾನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಏನು ಹೆಚ್ಚಿಟ್ಕೊಂಡಿದ್ದೆ ಕೊಬ್ಬರಿ ಮತ್ತು ಬೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಇದಿಷ್ಟಾಗಿದ್ದು ಬುಧವಾರ ರಾತ್ರಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಇನ್ನು ಮಾರ್ನಿಂಗು ಬೇಗನೆ ಎದ್ದು ನಾನು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ದೋಸೆಗೆ ಹಿಂದಿನ ದಿನ ನೆನೆ ಹಾಕಿದ್ದೆ. ಕೆಲವರು ಕಡುಬು ಮಾಡ್ತಾರೆ, ನನಗೆ ಕಡುಬು ಬರಲ್ಲ. ಸೊ ಹಂಗಾಗಿ ನಾನು ದೋಸೆ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ಇಲ್ಲಿ ಹಿಚ್ಕಿದ ಅವರೆಕಾಳು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಖಾರಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಫಸ್ಟ್ ನಾನು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇತ್ತು. ಮೆಂತ್ಯ ಸೊಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಹಿಚ್ಕಿದ ಅವರೆಕಾಳು ಸಾರು. ಸೊ ಈ ಕಡೆ ನಮ್ಮ ಕಡೆ ಹಿಚ್ಕಿದವ್ರೆ ಅಂತಾರೆ, ಈ ಕಡೆ ಚಿಲ್ಕ ಅವರೆಕಾಳು ಸಾರು ಅಂತಾರೆ. ಈಗ ಅದಕ್ಕೆ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಬಾಡಿಸ್ಕೊಂಡು ಆಮೇಲೆ ಹಿಚ್ಕಿದ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರಲ್ಲಿರೋಂಥ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ. ಆಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ.
ತುಂಬಾ ಚೆನ್ನಾಗಿರುತ್ತೆ ದೋಸೆ, ಚಪಾತಿ, ರೊಟ್ಟಿ, ಮುದ್ದೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಈ ಸಾಂಬಾರು. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಖಾರ ಕೂಡ ಹಾಕ್ಕೊಂಡು ನಾನು ಒಂದು ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಸೊ ಗೆಣಸು, ದೋಸೆ ಮತ್ತು ಪೊಂಗಲ್ಲು ಮತ್ತು ಇದಕ್ಕೆ ಅವರೆಕಾಳು ಸಾಂಬಾರು ರೆಡಿ ಕೂಡ ಆಗಿದೆ. ಸೊ ಇನ್ನು ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಬೆಳಗ್ಗೆ ಬೇಗನೆ ಏನು ಮಾಡಿದ್ದೆ ನಾನು ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದು ಅವತ್ತು ಹಾಕಿದ್ದೆ ರಂಗೋಲಿ. ನನಗೆ ಸೂರ್ಯ ಈ ರೀತಿ ಬಂದಿದ್ದು ತುಂಬಾ ಖುಷಿಯಾಯಿತು ಅವತ್ತು. ಹಾಗೆ ಆರ್ಗೆ ಕೂಡ